ಪ್ರಿಯ ವೀಕ್ಷಕರೇ, ಹೇಗಿದ್ದೀರಾ? ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್, ಇಂಡಿಯಾ ಫಾರ್ IAS ಅಕಾಡೆಮಿಯಿಂದ. ಇತ್ತೀಚೆಗೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ಅವರು ಮೋರ್ ದೆನ್ 670+ ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ. ಅದೇ ರೀತಿ KPSC ಕೂಡ ಲಾಸ್ಟ್ ಮಾರ್ಚ್ ಮತ್ತು ಏಪ್ರಿಲಲ್ಲಿ ಹೊರಡಿಸಿರ್ತಕ್ಕಂಥ ನೋಟಿಫಿಕೇಷನ್ ಪ್ರಕಾರ ಅವರು ಕೂಡ ಸೀನಿಯರ್ ಅಕೌಂಟೆಂಟ್ ಮತ್ತು ಜೂನಿಯರ್ ಅಕೌಂಟೆಂಟ್ ಅಂತ ಗ್ರೂಪ್ C ಹುದ್ದೆಗಳಿಗೆ ಕಾಲ್ಫರ್ ಮಾಡಿರೋದಿದೆ. ಈ ಎರಡು ಎಕ್ಸಾಮ್ಗೆ ಕಾಮನ್ ಆಗಿ ನಿಮಗೆ ಹೆಲ್ಪ್ ಆಗ್ತಕ್ಕಂಥದ್ದೊಂದು ವಿಶೇಷ ಮಾಹಿತಿಯನ್ನು ನೀಡೋ ಪ್ರಯತ್ನವನ್ನೇ ನಾನಿಲ್ಲಿ ಮಾಡ್ತಾ ಇರೋದು. ತಮ್ಮೆಲ್ಲರಿಗೂ ಈ ಒಂದು ಸೆಷನ್ಗೆ ಸ್ವಾಗತ. ನಾವು ಮೊದಲನೇದಾಗಿ KEA ಬಗ್ಗೆ ಮಾತಾಡೋದಾದರೆ, ಕರ್ನಾಟಕ ಅಂತ ನಾವು ಕನ್ಸಿಡರ್ ಮಾಡೋದಾದರೆ ನಮಗೆ ಮುಖ್ಯವಾಗಿ 3 ಆರ್ಗನೈಸೇಷನ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿರ್ತಕ್ಕಂಥದ್ದು KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಎರಡನೇದಾಗಿರ್ತಕ್ಕಂಥದ್ದು KPSC, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಹಾಗೂ ಮೂರನೇದಾಗಿರ್ತಕ್ಕಂಥದ್ದು KSP, ಕರ್ನಾಟಕ ಸ್ಟೇಟ್ ಪೊಲೀಸ್. KEA ಅವರು ತಮ್ಮೆಲ್ಲರಿಗೂ ಗೊತ್ತಿರಬಹುದು, CET ಎಕ್ಸಾಮ್ ಅಂತ ಬಂದಾಗ ಕೌನ್ಸ್ಲಿಂಗ್ ಓರಿಯೆಂಟೆಡ್ ಎಲ್ಲ ಆಸ್ಪೆಕ್ಟ್ಸನ್ನು KEA ಅವರೇ ಅದನ್ನು ನಡೆಸಿರ್ತಾರೆ. ಜೊತೆಗೆ PDO ಎಕ್ಸಾಮ್ಸು ಇವಾಗ ಮೊದಲಾಗಿರ್ತಕ್ಕಂಥ ರಿಕ್ರೂಟ್ಮೆಂಟ್ ಕೂಡ KEA ಅವ್ರ ಕಡೆಯಿಂದನೇ ಆಗಿರೋದಿದೆ. KPSC ಅಂತ ಬಂದಾಗ ನಿಮಗೆ ರಾಜ್ಯದಲ್ಲಿ ನಡೀತಕ್ಕಂಥ ಸ್ಟ್ಯಾಂಡರ್ಡ್ ಏನೆಲ್ಲ ಎಕ್ಸಾಮ್ಸ್ ಇದ್ದಾವೆ, ಗೆಜೆಟೆಡ್ ಪ್ರೊಫೆಷನರ್ ಆಗಿರ್ಬೋದು, FDA, SDA, ಗ್ರೂಪ್ C, ಟೆಕ್ನಿಕಲ್, ನಾನ್ ಟೆಕ್ನಿಕಲ್, ಈ ಎಕ್ಸಾಮ್ಸ್ ಎಲ್ಲ ನಿಮಗೆ KPSC ಅವರು ಕಂಡಕ್ಟ್ ಮಾಡಿರ್ತಾರೆ. KSP ಅಂತ ಬಂದಾಗ ಕರ್ನಾಟಕ ಸ್ಟೇಟ್ ಪೊಲೀಸ್, PC, PSI ಎಕ್ಸಾಮಿನೇಷನ್ಸ್ ಎಲ್ಲ ಇವರು ಕಂಡಕ್ಟ್ ಮಾಡಿರ್ತಾರೆ. ಇವಾಗ ಮುಖ್ಯವಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಕಾಲ್ಫರ್ ಮಾಡಿರ್ತಕ್ಕಂಥ ಈ ಒಂದು ಗ್ರೂಪ್ C ಎಕ್ಸಾಮಿನೇಷನ್ಸ್ ಏನಿದೆ ಅದರ ಒಂದು ಡಿಟೇಲ್ ಮಾಹಿತಿಯನ್ನು ನೋಡೋಣ. ಅದಕ್ಕಿಂತ ಮೊದಲು ಒಂದು ಬೇಸಿಕ್ ಕ್ವೆಶನ್ ರೈಸ್ ಆಗುತ್ತೆ, ಸರ್ ಗ್ರೂಪ್ C ಎಕ್ಸಾಮ್ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಆಗ್ತಾ ಇದೆ ಅಂತ. ನಾವು ಮೇ ಬಿ IAS, KAS ಅಂತ ಪ್ರಯತ್ನ ಮಾಡ್ಬೋದು, ಪ್ರಯತ್ನ ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪಲ್ಲ. ಬಟ್ ಕರಿಯರ್ ಅಂತ ಬಂದಾಗ ಮೊದಲನೇದಾಗಿ ಇವಾಗ ಗ್ರೂಪ್ C ಎಕ್ಸಾಮ್ ಕೂಡ ತಮ್ಗೆ ಗೊತ್ತಿರೋ ಹಾಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಲೆವೆಲಿಗೆ ಆಗಿರೋದಿದೆ. ನಮಗೆ ನ್ಯಾಷನಲ್ ಲೆವೆಲಲ್ಲಿ IAS ಎಕ್ಸಾಮ್ ಯಾವ ರೀತಿ ಬರಿತೀವೋ, ಸ್ಟೇಟ್ ಲೆವೆಲಲ್ಲೂ ಕೂಡ ನಿಮಗೆ ಗ್ರೂಪ್ C ಎಕ್ಸಾಮ್ ಅಂತಕ್ಕಂಥದ್ದು ಅಷ್ಟೇ ಒಂದು ಟಫ್ ಲೆವೆಲ್ಗೆ ಮತ್ತು ನಂಬರ್ ಆಫ್ ಆಸ್ಪಿರೆಂಟ್ಸ್ ಕೂಡ ಅಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೋರೆವರ್ ಯಾರು ನಿಮಗೆ UPSCಗೆಲ್ಲ ಪ್ರಿಪೇರ್ ಆಗ್ತಾ ಇರ್ತಾರೆ, ಎಟ್ ದಿ ಎಂಡ್ ಆಫ್ ದಿ ಡೇ ದ ಲ್ಯಾಂಡ್ ರೆಸಾರ್ಟ್ ಅಂತ ಬಂದಾಗ ನಿಮಗೆ ಕೊನೆಯದಾಗಿ ಬಂದಿರತಕ್ಕಂಥದ್ದೇ KEA ಇವ್ರು ಕಾಲ್ಫರ್ ಮಾಡಿರ್ತಕ್ಕಂಥ ಈ ವೇರಿಯಸ್ ಗ್ರೂಪ್ C ಎಕ್ಸಾಮಿನೇಷನ್ಸ್. ಹಾಗಾಗಿ ನಾವು ಕೇವಲ KPSCಗೆ KEAಗೆ ಒಂದು ಗ್ರೂಪ್ C ಎಕ್ಸಾಮ್ ಅಂತ ಅದನ್ನು ನೆಗ್ಲೆಕ್ಟ್ ಮಾಡೋ ಬದಲಾಗಿ ಇಲ್ಲೂ ಕೂಡ ಕಾಂಪಿಟೇಷನ್ ಅಂತ ಬಂದಾಗ ತುಂಬ ಟಫ್ ಲೆವೆಲಲ್ಲಿ ಇರೋದಿದೆ. ನಿಮ್ಮ ಪ್ರಿಪ್ರೇಷನ್ ಕೂಡ ಅದೇ ಒಂದು ಮಟ್ಟಕ್ಕೆ ಇರಬೇಕಾಗತ್ತೆ. ಯಾರೆಲ್ಲ ನೋಟಿಫಿಕೇಷನ್ ಇಲ್ಲ ಅಂತ ಕೊರಗ್ತಾ ಇದ್ದೀರಾ, ಅವರಿಗೆ ಇದೊಂದು ಗೋಲ್ಡನ್ ಅಪಾರ್ಚುನಿಟಿ. ಹುದ್ದೆ ಯಾವುದೇ ಆಗಿರಲಿ ಅಲ್ವಾ, ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಗೌರ್ಮೆಂಟ್ ಜಾಬ್. ಯಾಕೆಂದರೆ ಇದನ್ನು ಜಾಬ್ ಅಂತ ಹೇಳೋದಕ್ಕಿಂತಲೂ ನಾವು ಸರ್ಕಾರದ ಸೇವೆ, ಸರ್ಕಾರದ ಒಂದು ಭಾಗ ಆಗಬೇಕು ಅಂತ ಹೊರಡ್ತಾ ಇರ್ತಕ್ಕಂಥವ್ರು. ಸೇವೆ ಅಂತ ಸಲ್ಲಿಸೋಕ್ಕೆ, ಜನರಿಗೆ ಒಂದು ಸೇವೆ ಸಲ್ಲಿಸೋ ಅವಕಾಶ ನಮಗೆ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಯಾವ ಹುದ್ದೆಯಲ್ಲಾದ್ರೇನು ಅಲ್ವಾ. ಆ ಒಂದು ನಿಟ್ಟಿನಲ್ಲಿ ಈ ಒಂದು KEA ಕಾಲ್ಫರ್ ಮಾಡಿರ್ತಕ್ಕಂಥ ಎಕ್ಸಾಮಿನೇಷನ್ ಬಗ್ಗೆ ನಾವು ನೋಡೋದಾದರೆ, ಮೊದಲನೇದಾಗಿ ಇವರು 670 ಹುದ್ದೆಗಳಿಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಮೋಸ್ಟ್ ಆಫ್ ದಿ ಹುದ್ದೆಗಳು ನಿಮಗೆ ಗ್ರೂಪ್ C ಮಟ್ಟದಾದರೆ, ಕೆಲವೊಂದು ಹುದ್ದೆಗಳು ನಿಮಗೆ ಗ್ರೂಪ್ B ಯಲ್ಲೂ ಕೂಡ ಇರ್ತಕ್ಕಂಥದ್ದಿದೆ. ಇವಾಗ ಆಲ್ರೆಡಿ ಜೂನ್ 23ರಿಂದ ಆನ್ಲೈನ್ ಅಪ್ಲಿಕೇಶನ್ ಅರ್ಜಿಯನ್ನು ಆಹ್ವಾನ ಮಾಡಿರೋದಿದೆ. ತುಂಬ ಜನ ಅಪ್ಲೈ ಕೂಡ ಮಾಡ್ತಾ ಇದ್ದೀರಾ. ಅದರ ಜೊತೆಗೆ ಟೆಕ್ನಿಕಲ್ ಇಶ್ಯೂ ಕೂಡ ತುಂಬ ಜನರಿಗೆ ಇದನ್ನು ಅನುಭವಿಸ್ತಾ ಇದ್ದೀರಾ. ಆ್ಯಕ್ಚುಲ್ ಆಗಿ ನಿಮಗೆ ಈ ಒಂದು 22 ಜುಲೈ ಏನಿದೆ ಇದು ನಿಮಗೆ ಒಂದು ಲಾಸ್ಟ್ ಡೇಟ್ ಆಗಿರೋದಿತ್ತು. ಬಟ್ ತುಂಬ ಜನ ಹುಡುಗರಿಗೆ ಈ ರೀತಿ ಒಂದು ಸಮಸ್ಯೆ ಆಗ್ತಾ ಅದನ್ನು KEA ಅವರು ಪರಿಗಣಿಸಿ ಆ ಡೇಟನ್ನು ನಿಮಗೆ 31 ಜುಲೈಗೆ ಅದನ್ನು ಪೋಸ್ಟ್ಪೋನ್ ಮಾಡಿರೋದಿದೆ. ಹಾಗಾದರೆ ಈ ಒಂದು KEA ಅವರು ಕಾಲ್ಫರ್ ಮಾಡಿರ್ತಕ್ಕಂಥದ್ದು ಏನಿದೆ ಹುದ್ದೆಗಳು, ಯಾವ ಒಂದು ಇಲಾಖೆಯಲ್ಲಿ ಅಥವಾ ಯಾವೊಂದು ನಿಗಮ ಮಂಡಳಿಗಳಲ್ಲಿ ಇರೋದು ಅಂತ ನಾವು ನೋಡೋದಾದರೆ, ಮೊಟ್ಟ ಮೊದಲನೇದಾಗಿ ನಮಗೆ ಬರ್ತಕ್ಕಂಥದ್ದು ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ. ಅದನ್ನು ನಾವು ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅಂತ ಕರಿತೀವಿ. ಎರಡನೇದಾಗಿ ನಮಗೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ, ದಟ್ ಈಸ್ ಕರ್ನಾಟಕ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಕಾರ್ಪೊರೇಷನ್ ಲಿಮಿಟೆಡ್. ಮೂರನೇದಾಗಿ MSIL ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಇದೆ. ನಾಲ್ಕನೇದಾಗಿ ನಿಮಗೆ ಕಿಯೋನಿಕ್ಸ್ ಅಂತ ಬರುತ್ತೆ, ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ, ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. ಈ ಒಂದು 4 ನಿಗಮ ಮಂಡಳಿಗಳು ಏನಿದ್ದಾವೆ, ಇದರಲ್ಲಿ ಮುಖ್ಯವಾಗಿ ಈ ಒಂದು 600+ ಹುದ್ದೆಗಳು ಏನಿದ್ದಾವೆ ಇಲ್ಲಿ ಇದೊಂದು ಕಾಲ್ಫರ್ ಮಾಡಿರ್ತೀವಿ. ನಿಗಮ ಮಂಡಳಿಗೂ ಒಂದು ಇಲಾಖೆಗೂ ಏನು ಬೇಸಿಕ್ ವ್ಯತ್ಯಾಸ ಅಂತ ನೋಡೋದಾದರೆ, ಇಲಾಖೆಯವರು ಫಾರ್ ಎಕ್ಸಾಂಪಲ್ ನಾವು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಅಂತ ನೋಡೋದಾದರೆ, ನಮಗೆ ಸ್ಟೇಟಲ್ಲಿ
ಒಂದು ಏನು PDS ಸಿಸ್ಟಮ್ ಇದೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇದೆ, ಅದನ್ನು ಡಿಪಾರ್ಟ್ಮೆಂಟ್ ಅವರು ಮೇಜರ್ ಆಗಿರ್ತಕ್ಕಂಥ ವರ್ಕನ್ನು ನೋಡ್ಕೊಳ್ಳೋದಾದರೆ ಅದನ್ನು ಕೊನೆಗೆ ಜನರಿಗೆ ರೀಚ್ ಮಾಡ್ತಕ್ಕಂಥ ಜವಾಬ್ದಾರಿ ಹೊಂದಿರತಕ್ಕಂಥವ್ರು ಈ ಒಂದು ನಾಗರಿಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದವರು. ಸೊ ಹಾಗಾಗಿ ಪ್ರತಿಯೊಂದು ಹುದ್ದೆಗಳಿಗೆ ತನ್ನದೇ ಆದ ಒಂದು ಜವಾಬ್ದಾರಿ ಇದೆ, ರೈಟ್. ಸೊ ಆ ಒಂದು ಜವಾಬ್ದಾರಿಯ ಒಂದು ಭಾಗವಾಗಿ ಈ ಒಂದು ಎಕ್ಸಾಮಿನೇಷನ್ ಕಾಲ್ ಫಾರ್ ಮಾಡಿರುತ್ತದೆ. ಆ್ಯಂಡ್ ನೀವೆಲ್ಲರೂ ಕೂಡ ಈ ಒಂದು ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಒಂದು ಆಸೆಯಿಂದನೇ ಈ ಒಂದು ಎಕ್ಸಾಮಿಗೆ ನೀವು ತಯಾರಿಯನ್ನು ಮಾಡಬೇಕಾಗಿರೋದಿದೆ. ಸೊ ಇಲ್ಲಿ ಒಂದು ನಾವು ಮೊದಲನೇದಾಗಿ ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯ ಬಗ್ಗೆ ನೋಡೋದಾದರೆ ಟೋಟಲ್ ಆಗಿ ನಮಗೆ 186 ಪೋಸ್ಟನ್ನು ಇದರಲ್ಲಿ ನಾವು ಕಾಣ್ಬೋದು. ಸೊ ಅದರಲ್ಲಿ ನಿಮಗೆ ವೆಲ್ಫೇರ್ ಆಫೀಸರ್ ಇದೆ, ರೈಟ್. ಸೊ ಅದಾದಮೇಲೆ ಫೀಲ್ಡ್ ಇನ್ಸ್ಪೆಕ್ಟರ್ ಇದೆ, FDA ಇದೆ, SDA ಇದೆ. ಸೊ ತುಂಬ ಜನ ಸ್ಟೂಡೆಂಟ್ಸಿಗೆ ಅಥವಾ ನಮ್ಮ ಏನು ಎಲ್ಲ ಎಕ್ಸಾಮಿಗೆ ತಯಾರು ಮಾಡ್ತಕ್ಕಂಥ ಆಸ್ಪಿರೆಂಟ್ಸ್ ಇದ್ದಾರೆ, ಕೇವಲ FDA ಮತ್ತು SD ಅಂದರೆ KPSC ಮಾತ್ರ ಕಾಲ್ ಫಾರ್ ಮಾಡುತ್ತೆ ಅಂತ ಒಂದು ತಪ್ಪು ಒಂದು ಪರಿಕಲ್ಪನೆಯಲ್ಲಿ ಎದ್ದಿರ್ತೀವಿ. ಬಟ್ ಇಲ್ಲಿ ನಾವು ನೋಡೋದಾದರೆ ಈ ಒಂದು ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಏನಿದೆ ಇದರಲ್ಲೂ ಕೂಡ ನಿಮಗೆ FDA ಮತ್ತು SD ಹುದ್ದೆಗಳಿಗೆ ಕಾಲ್ ಫಾರ್ ಆಗಿರೋದಿದೆ. ಇಲ್ಲಿ ನಾವು ಮೊದಲನೇದಾಗಿ ವೆಲ್ಫೇರ್ ಆಫೀಸರ್ ಅಥವಾ ಕಲ್ಯಾಣ ಅಧಿಕಾರಿ ಅಂತ ಅವರ ಒಂದು ಪಾತ್ರದ ಬಗ್ಗೆ ನಾವು ನೋಡೋದಾದರೆ ಮೊದಲನೇದಾಗಿ ಇದಕ್ಕೆ ವಿದ್ಯಾರ್ಹತೆ ಅಂತ ಬಂದಾಗ ಎನಿ ಡಿಗ್ರಿ ಕ್ಯಾನ್ ಅಪ್ಲೈ ಅಲ್ವಾ. ಸೊ ಇವರ ಪಾತ್ರ ಅಂತ ಬಂದಾಗ ಉದಾಹರಣೆಗೆ ಇವಾಗ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಸೈಟಲ್ಲಿ ಸರ್ಕಾರ ತನ್ನದೇ ಆದ ರೂಲ್ಸ್ ರೆಗ್ಯುಲೇಷನ್ಸನ್ನು ಯಾವ ರೀತಿ ಫಾಲೋ ಮಾಡಬೇಕು ಅಂತ ಒಂದು ಕಾನೂನನ್ನು ರೆಡಿ ಮಾಡಿರೋದಿದೆ. ಈ ಕಾನೂನು ಎಷ್ಟರ ಮಟ್ಟಿಗೆ ಗ್ರೌಂಡ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆ, ರೈಟ್. ಯಾಕೆಂದರೆ ಈಗ ನೀವು ಇಡೀ ನಾವು ಭಾರತದಲ್ಲಿ ಅಂತ ನೋಡೋದಾದರೆ ನಮ್ಮ ಒಂದು ಆರ್ಥಿಕತೆಯ ಭಾಗವಾಗಿ 3 ಭಾಗಗಳನ್ನು ನಾವು ಕಾಣ್ತೀವಿ. ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್ ಮತ್ತು ಟರ್ಷರಿ ಸೆಕ್ಟರ್ ಅಂತ. ನಮಗೆ ಪ್ರೈಮರಿ ಸೆಕ್ಟರ್ ಅಗ್ರಿಕಲ್ಚರ್ ನಾವು ಮೇಜರ್ ಕಂಪೋನೆಂಟಾಗಿ ಕನ್ಸಿಡರ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ನಮಗೆ ಇರ್ತಕ್ಕಂಥದ್ದೇ ಲೇಬರ್ ಸೆಕ್ಟರ್. ಸೊ ದಟ್ ಈಸ್ ಕೈಂಡ್ ಆಫ್ ನಿಮಗೆ ಅನ್ಆರ್ಗನೈಸ್ ಸೆಕ್ಟರಲ್ಲೇ ಬರುತ್ತೆ. ಆ ಒಂದು ಲೇಬರ್ಗಳ ಏನಿದೆ ಅವರ ಒಂದು ಆರೋಗ್ಯ ವಿಮೆ ಆಗಿರ್ಬೋದು ಅಥವಾ ಅವರಿಗೆ ಒಂದು ಗೌರ್ಮೆಂಟ್ ಕಾನೂನಿನ ಪ್ರಕಾರ ಇರ್ತಕ್ಕಂಥ ಒಂದು ನಂಬರ್ ಆಫ್ ವರ್ಕಿಂಗ್ ಅವರ್ಸ್ ಆಗಿರ್ಬೋದು, ಕೆಲಸ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಅವರಿಗೆ ಇರ್ತಕ್ಕಂಥ ಬೇಸಿಕ್ ಫೆಸಿಲಿಟಿಗಳ ಬಗ್ಗೆ ಆಗಿರ್ಬೋದು, ಇದೆಲ್ಲದರ ಒಂದು ಮಾಹಿತಿ ಅವರು ಎಷ್ಟರ ಮಟ್ಟಿಗೆ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಯವರು ಫಾಲೋಅಪ್ ಮಾಡ್ತಾ ಇದ್ದಾರೆ ಇದರ ಒಂದು ಗಮನ ಹರಿಸ್ತಕ್ಕಂಥ ಕೆಲಸ ಇರ್ತಕ್ಕಂಥದ್ದೇ ನಮಗೆ ವೆಲ್ಫೇರ್ ಆಫೀಸರು ಮತ್ತು ಫೀಲ್ಡ್ ಇನ್ಸ್ಪೆಕ್ಟರ್ಗೆ, ರೈಟ್. ಸೊ ನೆಕ್ಸ್ಟ್ ಆಗಿ ನಿಮಗೆ ಬರ್ತಕ್ಕಂಥದ್ದು FDA ಮತ್ತು SDA ಇದೆ. FDA ಅವರು ಎನಿ ಡಿಗ್ರಿ ಅವರು ಅಪ್ಲೈ ಮಾಡ್ಬೋದು. ಸೊ SDA PU ಅವರು ಯಾರು ಕಂಪ್ಲೀಟ್ ಮಾಡಿದ್ದಾರೆ, ಪ್ರೀ ಯೂನಿವರ್ಸಿಟಿ ಬೋರ್ಡಿಂದ ಏನು ನೀವು PUCಯನ್ನು ಮುಗಿಸಿದ್ದೀರಾ, ಸೊ ಅವರಿಗೆ ಇದು ಅಪ್ಲಿಕೇಬಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ನೋಡೋದಾದರೆ ಆಪ್ತ ಸಹಾಯಕರು, ಪರ್ಸ್ನಲ್ ಅಸಿಸ್ಟೆಂಟ್ ಅಂತ ಇದೆ. ಸೊ ಇದಕ್ಕೆ ಸ್ಪೆಸಿಫಿಕ್ ಆಗಿ ಡಿಗ್ರಿ ಆರ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಇದ್ರ ಬಗ್ಗೆ ಅವರು ವಿಶೇಷವಾಗಿ ಒಂದು ವಿದ್ಯಾರ್ಹತೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಎರಡನೇದಾಗಿ ನೋಡೋದಾದರೆ ನಾವು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಬೋರ್ಡ್ ಅಂತ ಏನು ಕಾಮನ್ ಆಗಿ ಕರಿತೀವಿ, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ, ಇದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಹುದ್ದೆಗಳನ್ನು ಕಾಣಬಹುದು. ಸೊ 386 ಹುದ್ದೆಗಳು ಇದರಲ್ಲಿದೆ. ಇದರಲ್ಲಿ ನಿಮಗೆ ಅಗೇನ್ ಎನಿ ಡಿಗ್ರಿ ಕೂಡ ಅವರು ಕೂಡ ಅಪ್ಲೈ ಮಾಡ್ಬೋದು, MBAದವರು ಅಪ್ಲೈ ಮಾಡ್ಬೋದು, BSc ಅವರು ಕೂಡ ಅಪ್ಲೈ ಮಾಡ್ಬೋದು. ಸೊ ನಾವು ಮೊದಲನೇದಾಗಿ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ನೋಡಿದಾಗ ಸೊ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಇರ್ತಕ್ಕಂಥದ್ದು MBA ನಿಮಗೆ ಫೈನಾನ್ಸ್ ಮಾರ್ಕೆಟಿಂಗ್ HR ಅಲ್ಲಿ ಇರ್ತಕ್ಕಂಥವ್ರು ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಎರಡನೇದಾಗಿ ಕ್ವಾಲಿಟಿ ಇನ್ಸ್ಪೆಕ್ಟರ್ ಅಥವಾ ಗುಣಮಟ್ಟ ನಿರೀಕ್ಷಕರು ಅಂತ ಬಂದಾಗ ಇದರಲ್ಲಿ ನಿಮಗೆ BSc ಅಗ್ರಿ ಅಥವಾ BSc ಇನ್ ಕೋಆಪರೇಟಿವ್ ಸೆಕ್ಟರ್ ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅವರು ಈ ಒಂದು ವಿದ್ಯಾರ್ಹತೆ ಯಾರ ಹತ್ರ ಈ ಒಂದು ಡಿಗ್ರಿ ಇದೆ ಇವರು ಇದಕ್ಕೆ ಅಪ್ಲಿಕೇಬಲ್ ಮಾಡೋಕ್ಕೆ ಎಲಿಜಿಬಲ್ ಇರ್ತಾರೆ. ನಾವು ಮೂರನೇದಾಗಿ ನೋಡೋದಾದರೆ ಹಿರಿಯ ಸಹಾಯಕರು, ಸೀನಿಯರ್ ಅಸಿಸ್ಟೆಂಟ್, ಇದರಲ್ಲಿ ಸ್ಪೆಸಿಫಿಕ್ ಆಗಿ ನಿಮಗೆ ಲೆಕ್ಕ ಅಂದರೆ ಅಕೌಂಟ್, ಸ್ಪೆಷಲಿ ಯಾರು BCom ದಟ್ ಈಸ್ ಬ್ಯಾಚುಲರ್ ಆಫ್ ಕಾಮರ್ಸ್ ಬ್ಯಾಕ್ಗ್ರೌಂಡದವ್ರು ಇದ್ದೀರಾ ಅವರು ಇದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಅಪ್ಲೈ ಮಾಡಲಿಕ್ಕೆ ಅರ್ಹರಾಗಿರ್ತೀರಾ. ನೆಕ್ಸ್ಟ್ ಹಿರಿಯ ಸಹಾಯಕರು ಅಥವಾ ಸೀನಿಯರ್ ಅಸಿಸ್ಟೆಂಟ್ ಅಥವಾ FD ಅಂತ ಏನು ಕರಿತೀವಿ ಅವರು ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ಇದಕ್ಕೆ ಕೂಡ ನಿಮಗೆ ಎನಿ ಡಿಗ್ರಿ ಅವರು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಕೊನೆಯದಾಗಿರ್ತಕ್ಕಂಥದ್ದು ನಿಮಗೆ ಜೂನಿಯರ್ ಅಸಿಸ್ಟೆಂಟ್ ಅಥವಾ SD ಅಂತ ಏನು ಕರಿತೀವಿ, ಮ್ಯಾಕ್ಸಿಮಮ್ ಇದ್ದಾವೆ ನಿಮಗೆ ಪೋಸ್ಟ್ ಅಂತ ಬಂದಾಗ ಅರೌಂಡ್ 263 ಪೋಸ್ಟ್ ಇರ್ತಕ್ಕಂಥದ್ದು. ಸೊ ಆ್ಯಂಡ್ ಇದಕ್ಕೆ ಡಿಗ್ರಿ ಅವಶ್ಯಕತೆ ಇಲ್ಲ. ಇಫ್ ಯು ಆರ್ ಡನ್ ವಿತ್ ಯುವರ್ PU ದೆನ್ ಯು ಕ್ಯಾನ್ ಅಪ್ಲೈ ಓವರ್ ಹಿಯರ್. ಸೊ ಇಲ್ಲಿ ಜವಾಬ್ದಾರಿಗಳು ಅಂತ ಬಂದಾಗ ಅಸಿಸ್ಟೆಂಟ್ ಮ್ಯಾನೇಜರ್, ಸೊ ನಿಮಗೆ ಹೇಳಿದ ಹಾಗೆ PDS ಸಿಸ್ಟಮ್ ಅಡಿಯಲ್ಲಿ ನಿಮಗೆ ಎಂಡ್ ಪರ್ಸನಿಗೆ, ರೈಟ್. ಸೊ ಈ ಒಂದು ಏನೆಲ್ಲ ನಾವು
ಅಕ್ಕಿ, ಜೋಳ, ಗೋಧಿ ಇದೆಲ್ಲ ಪಿ ಡಿ ಎಸ್ ಸಿಸ್ಟಮಲ್ಲಿ ಏನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಇವಾಗ ಸದ್ಯಕ್ಕೆ ಸುದ್ದಿಯಲ್ಲಿರ್ತಕ್ಕಂಥ ಅನ್ನಭಾಗ್ಯ ಯೋಜನೆ ಏನಿದೆ, ಸೊ ಅದನ್ನು ಬೆನಿಫಿಷಿಯರಿ ಅವರಿಗೆ ರೀಚ್ ಮಾಡ್ತಕ್ಕಂಥ ಮೇಜರ್ ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂಥದ್ದು ಈ ಒಂದು ನಿಗಮ ಮಂಡಳಿಗೆ, ರೈಟ್. ಸೊ ಅದರಲ್ಲಿ ನಿಮಗೆ ಕ್ವಾಲಿಟಿ ಇನ್ಸ್ಪೆಕ್ಟರ್ ಅವರು ಕೂಡ ಎಷ್ಟರ ಮಟ್ಟಿಗೆ ಒಳ್ಳೆ ಒಂದು ಈ ಒಂದು ದವಸ ಧಾನ್ಯಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ರೈಟ್. ಸೊ ಅಸಿಸ್ಟೆಂಟ್ ಮ್ಯಾನೇಜರ್ ಅವರು ನಿಮಗೆ ಜಿಲ್ಲಾ ಮಟ್ಟದಲ್ಲಿ ಜೊತೆಗೆ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಜೊತೆಗೆ ಕೋಆರ್ಡಿನೇಟ್ ಮಾಡಿಕೊಂಡು ಈ ಒಂದು ಯೋಜನೆಗಳೇನಿದ್ದಾವೆ ಸರ್ಕಾರದ್ದು, ಪಿ ಡಿ ಎಸ್ ಆಗಿರ್ಬೋದು ಅಥವಾ ಫಾರ್ ದಟ್ ಕೇಸ್ ಅನ್ನಭಾಗ್ಯ ಆಗಿರ್ಬೋದು, ಅದನ್ನು ಸಕ್ಸಸ್ಫುಲ್ ಇಂಪ್ಲಿಮೆಂಟ್ ಆಗೋದ್ರಲ್ಲಿ ತನ್ನದೇ ಆದ ಪಾತ್ರವನ್ನು ವಹಿಸಿರ್ತಾರೆ. ಸೊ ನೆಕ್ಸ್ಟ್ ಅಂತ ನಾವು ನೋಡೋದಾದರೆ MSIL, ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್. ಓಕೆ, ಸೊ ಮೊದಲು ಇವಾಗ ಯಾರು ಒಂದು ಅರೌಂಡ್ 90s ಕಿಡ್ಸ್ ಅಂತ ನಾವು ಏನು ಕರಿತೀವಿ, ಸೊ ನಿಮಗೆ ಲೇಖಕ್ ಪುಸ್ತಕ ಅಥವಾ ವಿದ್ಯಾ ನೋಟ್ಬುಕ್ ಇದ್ರ ಬಗ್ಗೆ ಒಂದು ನೋಡಿರ್ಬೋದು ತಾವೆಲ್ಲ. ಅದೆಲ್ಲ ನಮಗೆ ಮೊದಲು MSIL ಒಂದು ಪಬ್ಲಿಕೇಶನಲ್ಲೇ ಬರ್ತಾ ಇತ್ತು. ಸೊ ಇವಾಗ ಇವರು ಸರ್ಕಾರದ ಒಂದು ಅಧಿಕೃತವಾಗಿ ಇರ್ತಕ್ಕಂಥ ಮದ್ಯದ ಅಂಗಡಿಗಳು ಏನಿದ್ದಾವೆ, ಸೊ ದಟ್ ವರ್ಕ್ಸ್ ಅಂಡರ್ MSIL. ಇಲ್ಲೂ ಕೂಡ ನಿಮಗೆ ಸಹಾಯಕ ವ್ಯವಸ್ಥಾಪಕರು, ಅಸಿಸ್ಟೆಂಟ್ ಮ್ಯಾನೇಜರ್, ರೈಟ್. ಸೊ ಅದ್ರ ಜೊತೆಗೆ ಕ್ಲರ್ಕ್ ಆಗಿರ್ಬೋದು, ಅಕೌಂಟ್ ಅಸಿಸ್ಟೆಂಟ್ ಆಗಿರ್ಬೋದು, ಸೇಲ್ಸ್ ಇಂಜಿನಿಯರ್ ಆಗಿರ್ಬೋದು, ಈ ರೀತಿ ವಿವಿಧ ಹುದ್ದೆಗಳಿಗೆ ಇಲ್ಲಿ ಕಾಲ್ ಫಾರ್ ಆಗಿರೋದಿದೆ. ವಿದ್ಯಾರ್ಹತೆ ಅಂತ ನಾವು ಎಕ್ಸ್ಕ್ಲೂಸಿವ್ ಆಗಿ ನೋಡೋದಾದರೆ ಇಲ್ಲಿ ಸೊ ನಿಮಗೆ ಕ್ಲರಿಕಲ್ ಹುದ್ದೆಗಳಿಗೆ ಎನಿ ಡಿಗ್ರಿ ಅವರು ಅಪ್ಲೈ ಮಾಡ್ಬೋದು. ಅದೇ ರೀತಿ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಬಂದಾಗ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ MBA, ಅದರಲ್ಲೂ ಜೊತೆಗೆ ನಿಮಗೆ 2 ವರ್ಷದ ಒಂದು ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಸೇಲ್ಸ್ ಇಂಜಿನಿಯರ್ ಅಂತ ಬಂದಾಗ ಅಗೇನ್ ನಿಮಗೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು, ENC ಆಗಿರ್ಬೋದು, ಇವರು ಇದರಲ್ಲಿ ಅಪ್ಲೈ ಮಾಡ್ಬೋದು, ರೈಟ್. ಸೊ ಕೊನೆಯದಾಗಿ ನಾವು ನೋಡೋದಾದರೆ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ, ಕ್ಯೋನಿಕ್ಸ್ ಅಂತ ಕರಿತೀವಿ ಅಲ್ವಾ. ಸೊ ಇದರಲ್ಲಿ ನಿಮಗೆ ಟೆಕ್ನಿಕಲ್, ನಾನ್ ಟೆಕ್ನಿಕಲ್, ರೈಟ್. ಸೊ ಅದ್ರ ಜೊತೆಗೆ ಸೀನಿಯರ್ ಅಸಿಸ್ಟೆಂಟ್, ಜೂನಿಯರ್ ಅಸಿಸ್ಟೆಂಟ್, ಸೊ ಈ ಎಲ್ಲ ವೇರಿಯಸ್ ಏನು ಹುದ್ದೆಗಳಿದ್ದಾವೆ ಇದಕ್ಕೆ ಕಾಲ್ ಫಾರ್ ಮಾಡಿರೋದಿದೆ. ಎಕ್ಸ್ಕ್ಲೂಸಿವ್ ಆಗಿ ಇದನ್ನು ನಾವು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ದವ್ರು ಯಾರಿದ್ದಾರೆ ಅವರಿಗೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಹೊರತುಪಡಿಸಿ ಎನಿ ಡಿಗ್ರಿಯವರು ಕೂಡ ಇದರಲ್ಲಿ ಅಪ್ಲೈ ಮಾಡ್ಬೋದು. ದಟ್ ಮೇ ಬಿ BA, BSc, BCom, BBM ಯಾವುದಿದೆ ಅಪಾರ್ಟ್ ಫ್ರಮ್ ಇಂಜಿನಿಯರ್ಸ್, ಅವರು ಕೂಡ ಇದರಲ್ಲಿ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ಬಟ್ ನಾವು ಇನ್ ಜನರಲ್ ಆಗಿ ನೋಡೋದಾದರೆ ಮ್ಯಾಕ್ಸಿಮಮ್ ಆಗಿ ಎನಿ ಡಿಗ್ರಿ ಇರ್ತಕ್ಕಂಥದ್ದು ಏನೊಂದು ಬೇಸಿಕ್ ಕ್ರೈಟೇರಿಯಾ ಇದೆ, ಅದಕ್ಕೆ ಅರೌಂಡ್ 500+ ಹುದ್ದೆಗಳಿಗೆ ನೀವು ಅದನ್ನು ಅಪ್ಲೈ ಮಾಡ್ಬೋದು. ಕೇವಲ ನಿಮಗೆ ಕಿಯೋನಿಕ್ಸ್ ಆಗಿರ್ಬೋದು ಮತ್ತು MSIL ಆಗಿರ್ಬೋದು, ಇಲ್ಲಿ ನಿಮಗೆ MBA ಮತ್ತು ಇಂಜಿನಿಯರಿಂಗ್ ಅಂತ ಸ್ಪೆಸಿಫಿಕೇಷನ್ ಕೇಳಿಬಿಟ್ಟು ಸೊ ಇಲ್ಲಿ ನಿಮಗೆ ಜೊತೆಗೆ ಎಕ್ಸ್ಪೀರಿಯನ್ಸ್ ಕೂಡ ಅವರು ಕೇಳ್ತಾ ಇದ್ದಾರೆ, ರೈಟ್. ಸೊ ಅದರ ಆದಮೇಲೆ ನಿಮಗೆ ಕರ್ನಾಟಕ ಲೋಕ್ ಸೇವಾ ಆಯೋಗ, ಸೊ ಲಾಸ್ಟ್ ನಿಮಗೆ ಮಾರ್ಚ್ ಏಪ್ರಿಲಲ್ಲಿ ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡಿರೋದಿದೆ, ಎಸ್ಪೆಷಲಿ BCom, BBM ಬ್ಯಾಕ್ಗ್ರೌಂಡ್ದವ್ರು ಯಾರಿದ್ದೀರಾ ಡಿಗ್ರಿಯಿಂದ, ಸೊ ಅವರು ಯಾವೆಲ್ಲ ಎಕ್ಸಾಮು ಇವಾಗೇನು KPSC ಅವರು ಕಾಲ್ ಫಾರ್ ಮಾಡಿರೋದಿದೆ ಅದಕ್ಕೆ ಸೀನಿಯರ್ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅಪ್ಲೈ ಮಾಡಿದವರಿಗೆ ಸೊ ಅದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಇಲ್ಲಿದೆ. ಸಹಕಾರ ಸಂಘಗಳ ನಿರೀಕ್ಷಕರು, ಕೋಆಪರೇಟಿವ್ ಇನ್ಸ್ಪೆಕ್ಟರ್, ರೈಟ್. ಸೊ ಅದ್ರ ಜೊತೆಗೆ ಅಕೌಂಟ್ ಅಸಿಸ್ಟೆಂಟ್, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್, ಸೊ ಈ 3 ಹುದ್ದೆಗಳಿಗೆ ನಿಮಗೆ ಲಾಸ್ಟ್ ಮಾರ್ಚ್ ಮತ್ತು ಏಪ್ರಿಲಲ್ಲಿ ನೋಟಿಫಿಕೇಷನ್ ಆಗಿರೋದಿತ್ತು. ಹೋಪ್ಫುಲಿ ಅಪ್ಲೈ ಮಾಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಮತ್ತು ಈ ಒಂದು KA ಒಂದು ಏನು ಕಾಲ್ ಫಾರ್ ಆಗಿರೋದಿದೆ ಇದಕ್ಕೆ ಯಾರೆಲ್ಲ ಅಪ್ಲೈ ಇನ್ನೂ ಮಾಡಿಲ್ಲ, ಎರಡಕ್ಕೂ ನಿಮಗೆ ಒಳ್ಳೆಯ ಅವಕಾಶ ಇದೆ. ಸೊ ಇದಕ್ಕೂ ಕೂಡ ನಿಮಗೆ ಹೇಳ್ದಂಗೆ ಆಲ್ರೆಡಿ ಎಕ್ಸ್ಕ್ಲೂಸಿವ್ ಆಗಿ ಕಾಮರ್ಸು, BCom ಮತ್ತು BBM ಯಾರೆಲ್ಲ ಮಾಡ್ಕೊಂಡಿದ್ದೀರಾ ಅವರಿಗೆ ಈ ಹುದ್ದೆಗಳು ಎಕ್ಸ್ಕ್ಲೂಸಿವ್ ಆಗಿ ಇರ್ತಕ್ಕಂಥದ್ದು. ಬಿಕಾಸ್ ನಾವು ಅಕೌಂಟ್ ಸೆಕ್ಷನ್ ಅಂತ ನೋಡಿದಾಗ ನೀವು ಸರ್ಕಾರದ ಒಂದು ಲೆಕ್ಕ ಸಹಾಯಕರು ಅಥವಾ ಅಕೌಂಟ್ ಅಸಿಸ್ಟೆಂಟ್ ಆಗಿ ಸರ್ಕಾರದ ಒಂದು ಹುದ್ದೆಯನ್ನು ನೀವು ಅಲಂಕರಿಸಬೇಕಾದ್ರೆ ನಿಮಗೆ ಬೇಸಿಕ್ ಆಗಿ ಅಕೌಂಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಇರಬೇಕಾಗತ್ತೆ. ಸೊ ಸ್ಪೆಷಲಿ ಬ್ಯಾಚುಲರ್ ಆಫ್ ಕಾಮರ್ಸು, ಬಿಸ್ನೆಸ್ ಮ್ಯಾನೇಜ್ಮೆಂಟು, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಏನಿದ್ದಾವೆ ಇದರಲ್ಲಿ ನೀವು ಎಕ್ಸ್ಕ್ಲೂಸಿವ್ ಆಗಿ ಇದನ್ನು ಸ್ಟಡಿ ಮಾಡಿರ್ತೀರ. ಸೊ ಕಿರಿಯ ಲೆಕ್ಕ ಸಹಾಯಕರು ಅಂತ ಬಂದಾಗ ನಿಮಗೆ ಇಲ್ಲಿ PUC ಕಾಮರ್ಸ್ ಸ್ಟ್ರೀಮಲ್ಲಿ ಯಾರು ಮುಗಿಸ್ಕೊಂಡಿದ್ದೀರಾ ಅವರಿಗೆ ಇದು ತುಂಬ ಸಹಾಯಕಾರಿಯಾಗುತ್ತೆ, ರೈಟ್. ಸೊ ಹಾಗಾದರೆ ಈ ಒಂದು ಗೋಲ್ಡನ್ ಅಪಾರ್ಚುನಿಟಿನ ಎಕ್ಸ್ಕ್ಲೂಸಿವ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಸೊ ಯಾರೆಲ್ಲ ಇವಾಗ ನೋಟಿಫಿಕೇಷನ್ ಇಲ್ಲ ಸರ್, ಇಷ್ಟು ವರ್ಷದಿಂದ ಲೈಬ್ರರಿಲಿ ಕೂತ್ಕೊಂಡು ಓದ್ತಾ ಇದ್ದೀವಿ, ಯಾವುದೇ ರೀತಿಯ ನಮಗೆ ನೋಟಿಫಿಕೇಷನ್ ಇರಲಿಲ್ಲ, ಸೊ ಸರ್ಕಾರ ಬದಲಾವಣೆ ಆಗಿರೋದಿದೆ, ಸೊ ಈ ಎಲ್ಲ ನಮ್ದು ಏನು ಬೇಸಿಕ್ಕಾಗಿ ಒಬ್ಬ ವಿದ್ಯಾರ್ಥಿಯ ಒಂದು ಗೊಂದಲಗಳಿತ್ತು. ಯಾಕೆಂದರೆ ನಾವು ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಧಾರವಾಡ ಅಂತ ನೋಡ್ಬೋದು, ಬಿಜಾಪುರ ನೋಡ್ಬೋದು, ಗುಲ್ಬರ್ಗ ಆಗಿರ್ಬೋದು, ರೈಟ್. ಸೊ ಈ ಎಲ್ಲ ಭಾಗಗಳಲ್ಲಿ ಅಥವಾ ಎಷ್ಟೋ ಗೃಹಿಣಿಯರು ತಮ್ಮ ಮನೆಯಲ್ಲಿ ಮನೆ ಕೆಲಸದ ಜೊತೆಗೆ ಅವರು ಕೂಡ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರ್ತಾರೆ. ಈ ಎಲ್ಲರಿಗೂ ಒಂದು ಕಾಮನ್ ಆಗಿ ಈ ಅಪಾರ್ಚುನಿಟಿನ ಎಕ್ಸ್ಪ್ಲೋಟ್ ಮಾಡಲಿಕ್ಕೆ
ನಾವು ಇಂಡಿಯಾ ಫಾರ್ ಐ ಎ ಎಸ್ ಅಕಾಡೆಮಿ ಕಡೆಯಿಂದ ನಿಮಗೆ ಸೂಪರ್ 100 ಟೆಸ್ಟ್ ಸೀರೀಸ್ ಅಂತ ಎಕ್ಸ್ಕ್ಲೂಸಿವ್ ಆಗಿ ಗ್ರೂಪ್ ಸಿಗೆ ಇದನ್ನು ನಾವು ಲಾಂಚ್ ಮಾಡಿದ್ದೀವಿ. ಅದರ ಜೊತೆಗೆ ನಿಮಗೆ ಕ್ರ್ಯಾಶ್ ಕೋರ್ಸ್ ಕೂಡ ಇದರಲ್ಲಿ ಲಾಂಚ್ ಮಾಡಿರೋದಿದೆ. ಸೊ ಹಾಗಾದರೆ ಯಾವ್ದು ಸರ್ ಇದು ಕ್ರ್ಯಾಶ್ ಕೋರ್ಸು ಯಾವುದಕ್ಕೆ ಸಂಬಂಧಪಟ್ಟಿರೋದಿದೆ ಅಂತ ನಾವು ನೋಡೋದಾದರೆ, ಇಲ್ಲಿ ನಮಗೆ ಗ್ರೂಪ್ ಸಿ ಒಂದು ಸಿಲೆಬಸ್ ಬಗ್ಗೆ ಒಂದಿಷ್ಟು ಮಾಹಿತಿ ಇರಬೇಕಾಗತ್ತೆ. ಸೊ ಇದರಲ್ಲಿ ನಾವು ಗ್ರೂಪ್ ಸಿ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ನಾವು ನೋಡೋದಾದರೆ, ಮೊದಲನೇದಾಗಿ 2 ಪೇಪರ್ ನಮಗೆ ಇರುತ್ತೆ. ಮೊದಲನೇ ಪೇಪರ್ಗೆ ನಾವು GS ಅಂತ ಕರಿತೀವಿ, ಎರಡನೇ ಪೇಪರ್ಗೆ ನಾವು ಕಮ್ಯುನಿಕೇಷನ್ ಪೇಪರ್ ಅಂತ ಕರಿತೀವಿ. GS ಪೇಪರಲ್ಲಿ ನಮಗೆ ಕಾಮನ್ ಆಗಿರ್ತಕ್ಕಂಥ ಸಿಲೆಬಸ್ ಅಂತ ನೋಡೋದಾದರೆ ಟ್ರೆಡಿಷ್ನಲ್ ಸಬ್ಜೆಕ್ಟು, ಕರೆಂಟ್ ಅಫೇರ್ಸ್ ಇದೆ, ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿ, ಎನ್ವಿರಾನ್ಮೆಂಟು, ಅದರ ಜೊತೆಗೆ ಕರ್ನಾಟಕದಲ್ಲಾಗಿರ್ತಕ್ಕಂಥ ಲ್ಯಾಂಡ್ ರಿಫಾರ್ಮ್ಸು, ರೈಟ್. ಸೊ ಸಹಕಾರ ಚಳುವಳಿಗಳು, ಈ ಎಲ್ಲ ಒಂದು ಪೋರ್ಷನ್ ಏನಿದೆ ಇದು ನಿಮಗೆ ಪೇಪರ್ 1 ಸಿಲೆಬಸ್. ಆದರೆ ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ ಅಂತ ಏನು ಕರಿತೀವಿ, ಇದರಲ್ಲಿ ನಮಗೆ ಒಂದು 35 ಕ್ವೆಶನ್ಸು ಕನ್ನಡ ಗ್ರಾಮರಿಂದ, 35 ಕ್ವೆಶನ್ಸು ಜನರಲ್ ಇಂಗ್ಲೀಷಿಂದ, ಮತ್ತು ಒಂದು 30 ಕ್ವೆಶನ್ಸು ನಿಮಗೆ ಕಂಪ್ಯೂಟರ್ ಬೇಸಿಂದ ಬರುತ್ತೆ. ಸೊ ಈ ಒಂದು 35-30 ಪ್ಯಾಟರ್ನ್ ಏನಿದೆ ಇದಕ್ಕೆ ನಾವು ಕಮ್ಯುನಿಕೇಷನ್ ಪೇಪರ್ ಅಂತ ಕರಿತೀವಿ. ಆ ಒಂದು ಕಮ್ಯುನಿಕೇಷನ್ ಪೇಪರ್ಗೆ ಹೆಲ್ಪ್ ಆಗಲಿ ಅಂತಲೇ ಈ ಒಂದು ಕ್ರ್ಯಾಶ್ ಕೋರ್ಸನ್ನು ಲಾಂಚ್ ಮಾಡಿರೋದಿದೆ, ಸರಿನಾ. ಸೊ ಇದ್ರ ಜೊತೆಗೆ ನೀವು ಟೆಸ್ಟ್ ಸೀರೀಸ್ ಅಂತ ಬಂದಾಗ, ಯಾಕೆ ಸರ್ ಟೆಸ್ಟ್ ಸೀರೀಸ್ ಇಂಪಾರ್ಟೆಂಟ್ ಆಗುತ್ತೆ? ಇಷ್ಟೆಲ್ಲ ವರ್ಷ ನಾವು ಓದ್ತಾ ಇದ್ದೀವಿ, ಕಳೆದ 2 ವರ್ಷದಿಂದ ಓದ್ತಾ ಇದ್ದೀವಿ, 3 ವರ್ಷದಿಂದ ಓದ್ತಾ ಇದ್ದೀವಿ. ಓದ್ತಾ ಇರೋದು ಒಂದು ಕಡೆ ಅಲ್ವಾ, ನಾವು ಓದ್ತಾ ಇರೋದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಒಂದು ಎಕ್ಸಾಮಿನೇಷನಲ್ಲಿ ಕೇಳ್ತಕ್ಕಂಥ ಕ್ವಶನ್ ಸ್ಟ್ಯಾಂಡರ್ಡ್ ಏನಿದೆ ಅದಕ್ಕೆ ನಾವು ಆನ್ಸರ್ ಮಾಡ್ತಾ ಇದ್ದೀವ. ತುಂಬ ಜನ ಗೊತ್ತಿರಬಹುದು ಅಥವಾ ಅದನ್ನು ಅನುಭವ ಕೂಡ ಆಗಿರ್ಬೋದು. ಸರ್ ಒಂದು 2 ಮಾರ್ಕ್ಸಲ್ಲಿ ನಾನು ಕಟ್ ಆಫ್ ಮಿಸ್ ಮಾಡಿಕೊಂಡೆ, 3 ಮಾರ್ಕ್ಸಲ್ಲಿ ಕಟ್ ಆಫ್ ಮಿಸ್ ಮಾಡಿಕೊಂಡೆ, ಅಥವಾ ಕಾಂಪಿಟೇಷನ್ ಅಂತ ಬಂದರೆ ನಿಮಗೆ ಪಾಯಿಂಟ್ ಮಾರ್ಕ್ಸಲ್ಲಿ ಆ ಒಂದು ಕಟ್ ಆಫ್ ಏನಿದೆ ತುಂಬ ಜನ ಲಿಸ್ಟಿಂದ ಆಚೆ ಬಂದುಬಿಡ್ತೀರ. ಕಾರಣ ತುಂಬ ಅದರಲ್ಲಿ ನಾವು ನೋಡೋದಾದರೆ, ಒಂದು ಅನಾಲಿಸಿಸ್ ಮಾಡಿ ನೋಡೋದಾದರೆ, ಸೊ ಲ್ಯಾಕ್ ಆಫ್ ಪ್ರಾಕ್ಟೀಸ್. ಈ ಒಂದು ಟೆಸ್ಟ್ ಸೀರೀಸ್ ಏನಿದೆ, ಸೊ ಇದು ನಿಮಗೆ ಒಂದು ಉತ್ತಮವಾದ ಪ್ರಾಕ್ಟೀಸ್. ಆ ಒಂದು ಪ್ರಾಕ್ಟೀಸನ್ನು ನೀವು ಎಷ್ಟರ ಮಟ್ಟಿಗೆ ಇಲ್ಲಿ ಅದನ್ನು ನೀಟಾಗಿ ಮಾಡ್ಕೊಂಡಿರ್ತೀರ, ಸೊ ನಿಮಗೆ ಯುದ್ಧ ಭೂಮಿಯಲ್ಲಿ ಏನಿದೆ ಅಲ್ಲಿ ಕಡಿಮೆ ರಕ್ತವನ್ನು ನೀವು ಹರಿಸಬಹುದು. ಸೊ ಏನಿದೆ ಸರಿ ಈ ಟೆಸ್ಟ್ ಸೀರೀಸ್ ಒಂದು ವಿಶೇಷ ಅಂತ ನೋಡೋದಾದರೆ, ಮೊದಲನೇದಾಗಿ ಇದನ್ನು ನಾವು ಸೈಂಟಿಫಿಕ್ ಆಗಿ ಡಿಸೈನ್ ಮಾಡಿರೋದಿದೆ. ಸೈಂಟಿಫಿಕ್ ಆಗಿ ಯಾವ ರೀತಿ ಇದನ್ನು ಡಿಸೈನ್ ಮಾಡಿರೋದಿದೆ ಅಂತಂದರೆ, ಮೊದಲನೇದಾಗಿ ಸಿಲೆಬಸನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಿಬಿಟ್ಟು ಅದರ ಮೇಲೆ ಪ್ರೀವಿಯಸ್ ಇಯರ್ ಆಗಿ ಏನು ಕ್ವೆಶನ್ಸ್ ಎಲ್ಲ ಕೇಳಿರೋದಿದೆ ಅದನ್ನು ಒಂದು ಆಧಾರವಾಗಿ ಇಟ್ಕೊಂಡೇ ಈ ಒಂದು ಟೆಸ್ಟ್ ಸೀರೀಸನ್ನು ತಯಾರು ಮಾಡಿರೋದಿದೆ. ಟೋಟಲ್ ಆಗಿ ಇಲ್ಲಿ ನಿಮಗೆ ಒಂದು 30 ಟೆಸ್ಟ್ ಇರುತ್ತೆ. ಸೆಕ್ಷನಲ್ ಟೆಸ್ಟ್ ಅಂತ ಬಂದಾಗ ಪೇಪರ್ 1ಗೆ ಸಂಬಂಧಪಟ್ಟಂಗೆ ನಿಮಗೆ 13 ಟೆಸ್ಟ್ ಇರುತ್ತೆ. ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ ಅಂತ ಬಂದಾಗ ನಿಮಗೆ 9 ಪೇಪರ್ಸ್ ಇರುತ್ತೆ. ಸೊ ಫುಲ್ ಲೆಂತ್ ಅಂತ ಬಂದಾಗ ಇನ್ಕ್ಲೂಡಿಂಗ್ ಬೋತ್ ಪೇಪರ್ 1 ಪೇಪರ್ 2 ಅಂತ ಬಂದಾಗ ನಿಮಗೆ 8 ಟೆಸ್ಟ್ಗಳು ಇರ್ತವೆ. ಸೊ ಟೋಟಲ್ ಆಗಿ ನಾವು ಇಲ್ಲಿ 30 ಟೆಸ್ಟನ್ನು ಕಾಣ್ಬೋದು. ಸೊ ಅದ್ರ ಜೊತೆಗೆ ಟೆಸ್ಟ್ ಡಿಸ್ಕಷನ್ ಅಂತ ಬಂದಾಗ ನಿಮಗೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅವ್ರ ಕಡೆಯಿಂದನೇ ಒಂದು ಟೆಸ್ಟ್ ಡಿಸ್ಕಷನ್ ಆಗಿರುತ್ತೆ. ಅದಾದಮೇಲೆ ಟೆಸ್ಟ್ ಸಿನಾಪ್ಸಿಸ್ ಇರುತ್ತೆ. ಇನ್ನೊಂದು ಏನು ಮುಖ್ಯ ಒಂದು ಅಡ್ವಾಂಟೇಜ್ ಏನಂದರೆ, ಇದು ಬೈ ಲ್ಯಾಂಗ್ವೇಜ್ ಇರುತ್ತೆ, ಬೋತ್ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲೂ ಕೂಡ ಇರುತ್ತೆ. ಇದಾದಮೇಲೂ ಕೂಡ ನಿಮಗೆ 1-to-1 ಮೆಂಟರ್ಶಿಪ್ ಇರುತ್ತೆ. ಸೊ ಯಾರೆಲ್ಲ ನಮ್ಮ ಒಂದು KPSC ಎಕ್ಸಾಮನ್ನು 2 ಸಲ 3 ಸಲ ಫೇಸ್ ಮಾಡಿರೋರಿದ್ದಾರೆ, ಯಾರೆಲ್ಲ ಇಂಟರ್ವ್ಯೂ ಕೊಟ್ಟಿರಿದ್ದಾರೆ, ಯಾರು ಇವಾಗ ಆಲ್ರೆಡಿ ಸರ್ವಿಂಗಲ್ಲಿ ಇರ್ತಕ್ಕಂಥ ಆಫೀಸರ್ಸ್ ಇದ್ದಾರೆ, ಸೊ ಅವ್ರ ಜೊತೆ ಒಂದು ನಿಮಗೆ ಒಂದು ಇಂಟ್ರಾಕ್ಷನ್ ಇರುತ್ತೆ. ಸೊ ಕ್ವೆಶನ್ ಪೇಪರ್ ಟೆಸ್ಟ್ ಪೇಪರ್ ಅಂತ ಬಂದಾಗ ನಿಮಗೆ KPSC ಸ್ಟ್ಯಾಂಡರ್ಡ್ ಪ್ಯಾಟರ್ನಲ್ಲೇ ಇದು ಇದ್ದಿರೋದಿರುತ್ತೆ. ಸೊ ಇದರ ಹೊರತುಪಡಿಸಿ ಸರ್ ಟೆಸ್ಟ್ ಸೀರೀಸ್ ಜೊತೆಗೆ ನನಗೇನೆಲ್ಲ ಎಕ್ಸ್ಟ್ರಾ ಅವೈಲೇಬಲ್ ಇದೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ನಿಮಗೆ ಲಾಸ್ಟ್ 1 ಇಯರ್ ಕರೆಂಟ್ ಅಫೇರ್ಸು ಇದರಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಇದರಲ್ಲೇ ಇನ್ಕ್ಲೂಡೆಡ್ ಇದೆ. ಅದ್ರ ಜೊತೆ ಕರ್ನಾಟಕ ಎಕನಾಮಿಕ್ ಸರ್ವೆ ಆಗಿರ್ಬೋದು, ಕರ್ನಾಟಕ ಬಜೆಟ್ ಆಗಿರ್ಬೋದು, ಅದು ಕೂಡ ನಿಮಗೆ ವ್ಯಾಲ್ಯೂ ಎಡಿಷನ್ ಕ್ಲಾಸಸ್ಸು ಈ ಒಂದು ಟೆಸ್ಟ್ ಸೀರೀಸ್ ಮುಖಾಂತರ ನಿಮಗೆ ಇದರಲ್ಲಿ ಅವೈಲೇಬಲ್ ಇರುತ್ತೆ, ರೈಟ್. ಸೊ ಅದರ ಕುರಿತಾಗಿ ಒಂದು ಚಿಕ್ಕದಾದ ಮಾಹಿತಿ ಇಲ್ಲಿ ಕೊಡೋ ಪ್ರಯತ್ನವನ್ನು ಮಾಡಿರೋದಿದೆ. ಕ್ರ್ಯಾಶ್ ಕೋರ್ಸ್ ಅಂತ ಎಕ್ಸ್ಕ್ಲೂಸಿವ್ ಆಗಿ ಬಂದಾಗ ಇವಾಗ ನಿಮಗೆ ಹೇಳಿರೋ ಹಾಗೆ, ಸೊ ಇದರಲ್ಲಿ ನಿಮಗೆ 3 ಸಬ್ಜೆಕ್ಟ್ಸ್ ಬರುತ್ತೆ. ಒಂದು ಜನರಲ್ ಕನ್ನಡ, ಜನರಲ್ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಅವೇರ್ನೆಸ್ಸು. ಈ 3 ಕೂಡ ಈ ಒಂದು ವಿಷಯಗಳಲ್ಲಿ ಯಾರು ನುರಿತ ತಜ್ಞರಿದ್ದಾರೆ ಅವರಿಂದನೇ ಈ ಒಂದು ಕ್ಲಾಸಸನ್ನು ನಾವು ಇಲ್ಲಿ ಮಾಡಿಸಿರ್ತೀವಿ. ಸೊ ಅದ್ರ ಜೊತೆಗೆ ಅಕಾಡೆಮಿ ಜೊತೆ ನೀವು ರೆಗ್ಯುಲರ್ ಟಚಲ್ಲಿದ್ದಾಗ ಸೊ ನಿಮಗೆ ಒಂದು ಬೇಸಿಕ್ಕಾಗಿ ಕೌನ್ಸ್ಲಿಂಗ್ ಅಂತ ಮಾಡಿರ್ತೀವಿ, ನಿಮ್ಮ ಸ್ವ್ಯಾಟ್ ಅನಾಲಿಸಿಸ್ ಮಾಡಿರ್ತೀವಿ, ನಿಮ್ಮ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ನಿಮಗೆ ಅಪರ್ಚುನಿಟೀಸ್ ಏನಿದೆ, ನಿಮಗೆ ಥ್ರೆಡ್ಸ್ ಏನಿದೆ, ಇದೆಲ್ಲ ಒಂದು 360 ಡಿಗ್ರಿ ಅಪ್ರೋಚಲ್ಲಿ ಒಂದು ಕೌನ್ಸ್ಲಿಂಗನ್ನು ಮಾಡಿದ್ದಾದಮೇಲೆ ನಿಮಗೆ ಒಂದು ಕಸ್ಟಮೈಸ್ಡ್ ಇಂಡಿವಿಜುವಲ್ ಸ್ಟಡಿ ಪ್ಲ್ಯಾನನ್ನು ಕೂಡ ನಾವಿಲ್ಲಿ ಅದನ್ನು ನಿಮಗೆ ರೆಡಿ ಮಾಡಿಕೊಟ್ಟಿರ್ತೀವಿ. ಸೊ ದ್ಯಾಟ್ ನಿಮಗೆ ಒಂದು ವೀಕ್ಲಿ ಟಾರ್ಗೆಟಿಗೆ ಮತ್ತು ಟೆಸ್ಟಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಅದು ನಿಮಗೆ ಹೆಲ್ಪ್ ಆಗುತ್ತೆ, ರೈಟ್. ಸೊ ಟೆಸ್ಟ್ ಶೆಡ್ಯೂಲ್ ಅಂತ ಬಂದಾಗ ಇದನ್ನು ನೀವು ನಮ್ಮ ಒಂದು ಇಂಡಿಯಾ ಫಾರ್ IAS ಅಫಿಷಿಯಲ್ ನಂಬರ್ ಏನಿದೆ 9902404443
ಅಥವಾ 9902504443 ಈ ಒಂದು ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಇದನ್ನು ಹೆಚ್ಚಿನ ಮಾಹಿತಿನ ಇಲ್ಲಿ ಪಡಿಬೋದಾಗಿದೆ. ಮತ್ತು ನಮ್ಮ ಇಂಡಿಯಾ ಫಾರ್ IAS ವೆಬ್ಸೈಟಿಗೂ ಕೂಡ ನೀವು ವಿಸಿಟ್ ಮಾಡ್ಬೋದು. ಸೊ ಇದ್ರ ಜೊತೆಗೆ ವಿಶೇಷವಾಗಿ ಇನ್ನೊಂದು ಅನೌನ್ಸ್ಮೆಂಟ್ ಏನಿದೆ ನಿಮಗೆ ಮೇಜರಾಗಿ ಅಂತ ನಾವು ನೋಡೋದಾದರೆ, ಸೊ ಇತ್ತೀಚೆಗೆ ತಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಸಚಿವರು ಕೆಲವೊಂದು ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿರೋದಿದೆ. ವೆರಿ ಸೂನ್ ನಾವು PDO ಏನಿದೆ ಆ ನೋಟಿಫಿಕೇಷನ್ ಕೂಡ ನಾವು ಕಾಲ್ ಫಾರ್ ಮಾಡ್ತೀವಿ ಅಂತ. ಸೊ ಇಂಡಿಯಾ ಫಾರ್ IAS ವೆಲ್ ಇನ್ ಅಡ್ವಾನ್ಸ್ ವಿತ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಜೊತೆಗೆ ಈ ಒಂದು ಕೋರ್ಸ್ ಕೂಡ ನಿಮಗೆ ಲಾಂಚ್ ಮಾಡ್ತಾ ಇದೆ, ರೈಟ್. ಸೊ ಇದೇ ತಿಂಗಳು ಆಗಸ್ಟ್ 13ರಿಂದ ಈ ಒಂದು ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಅಗೇನ್ ನಿಮ್ಗೆ ಏನೇ ಹೆಚ್ಚಿನ ಮಾಹಿತಿ ಬೇಕಾದರೂ ಕೂಡ ಈ ಒಂದು ನಂಬರ್ಗೆ ನೀವು ಇಲ್ಲಿ ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿದೆ, ರೈಟ್. ಸೊ ಅದನ್ನು ನಾವು ನೋಡೋದಾದರೆ ಅಗೇನ್, ಸೊ 9902404443 9902504443, ರೈಟ್. ಸೊ ಈ ನಂಬರ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ. ಈ ಒಂದು ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಏನು ಒಂದು ಗೋಲ್ಡನ್ ಅಪಾರ್ಚುನಿಟಿ ಇದೆ, ಸೊ ಇದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.